ಇಡೀ ಜಗತ್ತಲ್ಲಿ ಸೃಷ್ಟಿನೇ ಇಲ್ದಿದ್ದಾಗ ಏನಿತ್ತು ಹಾಗಾದ್ರೆ? ನನಗನ್ಸುತ್ತೆ ಒಂದು ಐಡಿಯಾ ಇತ್ತು ಅಂತ. ದೇವರ ಮನ್ಸಲ್ಲಿ ಒಂದು ಐಡಿಯಾ ಬಂತೇನೋ, ನಡಿ ಒಂದು ಜಗತ್ ಮಾಡೋಣ ಅಂತ. ಅವನು ಈ ಸೃಷ್ಟಿಗೆ ಕಾರಣ ಆದ. ಅಂದ್ರೆ ಸೃಷ್ಟಿಯ ದೊಡ್ಡ ಐಡಿಯಾ ಬಾಜು ಆ ದೇವ್ರು. ಮತ್ತೆ ಆ ದೇವ್ರನ್ನ ನೀವು ಯಾವ ಹೆಸರಲ್ಲಿ ಬೇಕಾದ್ರೂ ಕರಿಬಹುದು. ಭಗವಂತ, ಅಲ್ಲ, ಗಾಡ್. ಕೆಲವರು ಅವ್ರನ್ನ ಎನರ್ಜಿ ಅಂತಾರೆ. ಎಂತ ಶಕ್ತಿ ಅಂದ್ರೆ ಕೇವಲ ಅನುಭವಿಸುವಂತ ಶಕ್ತಿ ಅಂತಾರೆ. ಅವಂದೇ ಕೃಪೆಯಿಂದ ಒಬ್ಬ ಫೌಂಡರ್ನ ತಲೆಯಲ್ಲಿ ಒಂದು ಲೈಫ್ ಚೇಂಜಿಂಗ್ ಐಡಿಯಾ ಬರುತ್ತೆ. ಇವತ್ತು ಅವರ ಆಶೀರ್ವಾದದಿಂದಾನೇ ಶುರು ಮಾಡೋಣ ಐಡಿಯಾ ಬಾಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ. ಈ ವೇದಿಕೆಯಲ್ಲಿ ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಪ್ಲೀಸ್ ವೆಲ್ಕಮ್ ರುಕಮ್ ಕ್ಯಾಪಿಟಲ್ ನ ಫೌಂಡರ್ ಮತ್ತು ಫಸ್ಟ್ ಇನ್ವೆಸ್ಟರ್ ಅರ್ಚನಾ ಜಹಾಗೀರ್ದಾರ್. ಇನ್ನೋವೇಟಿವ್ ಡಿಸೈನ್ಸ್, ಲಕ್ಸುರಿ ಮತ್ತೆ ಅಡ್ವೆಂಚರ್ಸ್ ನ ಮಾಸ್ಟರ್, ಡೆಲಾ ಲೀಡರ್ಸ್ ಕ್ಲಬ್ ನ ಫೌಂಡಿಂಗ್ ಲೀಡರ್ ಜಿಮ್ಮಿ ಮಿಸ್ತ್ರಿ. ಅವಾರ್ಡ್ ವಿನಿಂಗ್ ಜರ್ನಲಿಸ್ಟ್ ಮತ್ತೆ ಆಂಟರ್ಪ್ರನರ್ ಶಿ ದ ಪೀಪಲ್ ಮತ್ತೆ ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಆಯುರ್ವೇದವನ್ನ ಪ್ರತಿ ಮನೆಗೆ ತಲುಪಿಸಿರುವಂತಹ ಪರಂಪರೆ ಮತ್ತು ಪರಿವರ್ತನೆಯ ಪರ್ಫೆಕ್ಟ್ ಕಾಂಬಿನೇಷನ್, ಯಂಗ್ ಆಂಟರ್ಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾ ಬಾಸ್ನ. ಕೆಲವು ಸಲ ಏನಾಗುತ್ತೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮ್ಮ ಕಣ್ಮುಂದನೇ ಇರುತ್ತೆ, ಆದ್ರೆ ಕಾಣಿಸೋದೇ ಇಲ್ಲ. ಆ ರೀತಿ ಒಬ್ಬ ಭಾರತೀಯ ಇದ್ದಾರೆ. ಅವರು ಗ್ಲೋಬಲ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ತಗೊಂಡ್ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮುಂದಿನ ಐಡಿಯಾ ಬಾಸ್ ಕಪಿಲ್ ಭಾಟಿಯಾ. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ನೀವು ನಿಮ್ಮ ಪಿಚ್ಗೆ ರೆಡಿ ಇದ್ದೀರಾ? ಸ್ವಲ್ಪ ನೀರು ಸಿಗತ್ತಾ? ಹಾ, ಕಪಿಲ್ ಅವ್ರಿಗೆ ಒಂದು ಸ್ವಲ್ಪ ನೀರು ಕೊಡಿ ಪ್ಲೀಸ್. ಥ್ಯಾಂಕ್ ಯು. ಸೊ ಟೈಟನ್ಸ್, ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿದ್ದೀನಿ. ಏನಾಯ್ತು? ಈ ಬಾಟ್ಲ ಟೈಟನ್ಸ್ ನಾವಿದೆ ತಾನೇ ಮಾಡೋದು. ಬಾಟಲ್ ತಗೊಳ್ತೀವಿ, ನೀರು ಕುಡಿತೀವಿ, ಎಸ್ದು ಬಿಡ್ತೀವಿ. ನಿಮಗೆ ಗೊತ್ತಿದೆಯಾ ಇವತ್ತು ಭಾರತದಲ್ಲಿ ಪ್ರತಿ ನಿಮಿಷ 1,00,000ಕ್ಕಿಂತ ಜಾಸ್ತಿ ಪೆಟ್ ಬಾಟಲ್ಸ್ ಕನ್ಸ್ಯೂಮ್ ಆಗ್ತಿದೆ ಅಂತ? ನಿಮಗೆ ಕೇಳಿ ಖುಷಿ ಆಗತ್ತೆ. ಇದರಲ್ಲಿ 85-90% ಪೆಟ್ ಬಾಟಲ್ಸು ರೀಸೈಕಲ್ ಆಗ್ಬಿಡುತ್ತೆ. ಅದು ಮಾತ್ರ ಅಲ್ಲ, ಭಾರತ ವಿಶ್ವದಲ್ಲಿ ಪೆಟ್ ರೀಸೈಕ್ಲಿಂಗ್ನಲ್ಲಿ ಎಲ್ಲದಕ್ಕಿಂತ ಮುಂದೆ ಇದೆ. ಆದರೆ ಪ್ರತಿ ನಿಮಿಷ 10,000-15,000 ಸಾವಿರ ಪೆಟ್ ಬಾಟಲ್ಸು ರೀಸೈಕಲ್ ಆಗ್ತಾ ಇಲ್ಲ. ನಾವೇನಾದ್ರೂ ಇದ್ರ ಬಗ್ಗೆ ಫೈಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಬರೀ 15-17 ದಿನಗಳಲ್ಲಿ ಇದು ಬಾಟಲ್ಸ್ನ ಪ್ಲಾಸ್ಟಿಕ್ನ ಒಂದು ದೊಡ್ಡ ಬೆಟ್ಟ ಆಗ್ಬಿಡತ್ತೆ. ಯಾವುದು ನಮ್ಮ ಅತಿ ದೊಡ್ಡ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅದಕ್ಕಿಂತ ದೊಡ್ಡದಾಗ್ಬಿಡತ್ತೆ. ನಾವು ಪ್ರತಿ ವರ್ಷ ಈ ಥರದ 18-20 ಬೆಟ್ಟನ ಮಾಡ್ತಾ ಇದ್ದೀವಿ. ಇದೇ ಪ್ಲಾಸ್ಟಿಕ್ ಬಾಟಲ್ಸ್ನ ನೇಯ್ದು ಒಂದು ಕತೆ ಮಾಡಿ ನಾನು ಕಪಿಲ್ ಭಾಟಿಯಾ ಮುಂಬೈಯಿಂದ ನಿಮಗೆ ತರ್ತಾ ಇದ್ದೀನಿ. ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ಇಂದ ಮಾಡಿರುವಂತ ಬಟ್ಟೆಗಳ ಒಂದು ಬ್ರ್ಯಾಂಡ್ ಯೂನಿರೆಕ್. ನಾವು ಯೋಚನೆ ಮಾಡಿದ್ರೆ ಪ್ಲಾಸ್ಟಿಕ್ ಬಾಟ್ಲು ಒಂದು ವೇಸ್ಟ್ ಅಂತ, ಅದು ನಮಗೆ ಕಸದಲ್ಲಿ ಸಿಗುತ್ತೆ. ನಾವು ಅನ್ಕೊಂಡ್ರೆ ಇದೇ ಪ್ಲಾಸ್ಟಿಕ್ ಬಾಟಲ್ಸ್ ಒಂದು ರಿಸೋರ್ಸ್ ಅಂತ. ನಾವು ಅದರಿಂದ ಒಂದು ಟೀ ಶರ್ಟ್, ಜಾಕೆಟ್ ಮತ್ತೆ ಬ್ಲೇಸರು ಮಾಡಬಹುದು. ನಿಮಗೆ ಕೇಳಿ ಆಶ್ಚರ್ಯ ಆಗ್ಬಹುದು, ಒಂದು ನಾರ್ಮಲ್ ಬಟ್ಟೆಯ ಪ್ರತಿಸ್ಪರ್ಧಿಯಾಗಿ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟ್ಲ್ ಇಂದ ಬಟ್ಟೆ ಏನಾದ್ರೂ ಮಾಡಿದ್ರೆ ಅದರಿಂದ 30-40% ಕಾರ್ಬನ್ ಎಮಿಷನ್ಸ್ ಕೂಡ ಕಟ್ ಆಗುತ್ತೆ. ಯೂನಿರೆಕ್ ಕಳೆದ 4 ವರ್ಷದಿಂದ ಹತ್ತತ್ರ 2 ಲಕ್ಷ ಗಾರ್ಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ 20 ಲಕ್ಷ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ನ ಉಪಯೋಗ ಮಾಡಿದ್ದಾರೆ. ಮತ್ತೆ 6 ಲಕ್ಷದಿಂದ 7 ಲಕ್ಷ ಕಾರ್ಬನ್ ಎಮಿಷನ್ ಕಮ್ಮಿ ಆಗಿದೆ. ಯೂನಿರೆಕ್ ಒಂದು ಡೈಲಿ ಫ್ಯಾಷನ್ ವೇರ್ ಬ್ರಾಂಡು, ಯಾವುದು ನಿಮ್ಮ ಫ್ಯಾಷನ್ ನೀಡ್ಸ್ ನ ಸಸ್ಟೈನಬಲಿ ಪೂರ್ತಿ ಮಾಡುತ್ತೆ. ಯೂನಿರೆಕ್ ನ ಒಂದು ಮಾತ್ರ ಉದ್ದೇಶ ಏನು ಅಂದ್ರೆ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ಸ್ 1% ಎಟ್ ಅ ಟೈಮ್, 1 ಗಾರ್ಮೆಂಟ್ ಎಟ್ ಅ ಟೈಮ್. ಹಾಗಾದ್ರೆ ಹೇಳಿ ಟೈಟನ್ಸ್, ನೀವು ಯೂನಿರೆಕ್ ನ ಈ ಉದ್ದೇಶದ ಜೊತೆ ಕೈ ಜೋಡಿಸ್ತೀರಾ ಮತ್ತೆ ಮಾಡಕ್ ಇಷ್ಟಪಡ್ತೀರಾ ಭಾರತದ ಮೊದಲ ಗ್ಲೋಬಲ್ ಸಸ್ಟೈನಬಲ್ ಬ್ರಾಂಡ್? ಥ್ಯಾಂಕ್ ಯು. ಈ ಐಡಿಯಾ ಶುರುವಾಗಿದ್ದು ಹೇಗೆ ಅಂತ ಹೇಳಿ. ಸರ್, ನನಗನ್ಸತ್ತೆ ಯಾವುದೇ ಬಿಸ್ನೆಸ್ನಲ್ಲಿ ಐಡಿಯಾ ಕನ್ಸ್ಯೂಮರ್ ಡಿಮ್ಯಾಂಡಿಂದ ಬರುತ್ತೆ. ಈ ಥರ ಟ್ರೇಡ್ ಶೋನಲ್ಲಿ ನನಗೆ
ಒಬ್ರು ಕಸ್ಟಮರ್ ಸಿಕ್ಕಿದ್ರು, ಅವ್ರು ಕೇಳಿದ್ರು ರೀಸೈಕಲ್ಡ್ ಪೆಟ್ ಬಾಟಲ್ಸ್ ಇಂದ ಬಟ್ಟೆನ ಮಾಡ್ಬೋದಾ ಅಂತ. ಒಬ್ಬ ಬಿಸ್ನೆಸ್ ಮೆನ್ ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ. ನಾನು ಹೇಳಿದೆ ಹಾ ಮಾಡ್ಬೋದು ಅಂತ. ನನಗೆ ಗೊತ್ತೂ ಇರಲಿಲ್ಲ ಹೇಗೆ ಮಾಡೋದು ಅಂತ. ಅದಾದ್ಮೇಲೆ ನಾನು ಹೋಗಿ ರಿಸರ್ಚ್ ಮಾಡಿದೆ, ಏನೂ ಸಿಗ್ಲಿಲ್ಲ ಇಂಡಿಯಾದಲ್ಲಿ. ಆಮೇಲೆ ಸ್ವಲ್ಪ ತಿಂಗಳ ನಂತರ ಒಬ್ರು ನನ್ನ ಸ್ನೇಹಿತರಿದ್ದಾರೆ, ಅವ್ರು ನನಗೆ ಹೇಳಿದ್ರು ನನಗೆ ಇನ್ನೊಬ್ರು ಸ್ನೇಹಿತರಿದ್ದಾರೆ, ಅವರು ಬಟ್ಟೆಗಳನ್ನ ಮಾಡ್ತಾರೆ ಅಂತ, ನೀವು ಇವ್ರಿಗೋಸ್ಕರ ಏನಾದರೂ ಸ್ಯಾಂಪಲ್ಸ್ ಮಾಡಿ. ನಾನು ಹೇಳಿದೆ ನಾನು ಇದನ್ನೆಲ್ಲ ಮಾಡಲ್ಲ ಅಂತ. ಅವ್ರು ಹೇಳಿದ್ರು ಪ್ಲೀಸ್ ಒಂದೊಂದು ರಿಕ್ವೆಸ್ಟ್ ಅಂತ. ಯಾವಾಗ ನಾನು ಅವ್ರ ಹತ್ರ ಬಟ್ಟೆ ತಗೊಂಡೆ, ಅದ್ರ ಮೇಲೆ ಬರ್ದಿತ್ತು ಆರ್ಪೆಟ್ ಫ್ಯಾಬ್ರಿಕ್ ಅಂತ. ಯಾವ್ದನ್ನ ನಾನು ಹುಡುಕ್ತಾ ಇದ್ನೋ ಅದು ನನ್ನ ಕೈಗೆ ಸಿಕ್ತು. ಇದರಿಂದ ಐಡಿಯಾ ಆಯಿತು. 6 ತಿಂಗಳ ನಂತರ ನಾನು ನೋಡಿದೆ ಎಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇಂಡಿಯಾದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ ಪ್ಲಾಸ್ಟಿಕ್ ವೇಸ್ಟ್ ಬಗ್ಗೆ. ಇನ್ನು ಅದೇ ಸಮಯದಲ್ಲಿ ಇನ್ನೊಂದು ವಿಷಯ ನಡೀತು. ನನ್ನ ಮಗ ಅವಾಗ 8 ವರ್ಷದವನಾಗಿದ್ದ. ಅವ್ನ ಮನೇಲಿ ಓದ್ತಾ ಇದ್ದ, ಆನ್ಲೈನ್ ಸ್ಕೂಲ್ ಇತ್ತು. ಅವನು ಒಂದಿನ ಬಂದು ನನ್ನನ್ನು ಕೇಳ್ದ, ಅಪ್ಪ ಯು ನೋ ದಟ್ ದೆರ್ ವಿಲ್ ಬಿ ಮೋರ್ ಪ್ಲಾಸ್ಟಿಕ್ ಇನ್ ದ ಓಷನ್ಸ್ ದೆನ್ ಫಿಶ್ ಬೈ ದ ಇಯರ್ 2050. ನಾವೆಲ್ಲ ಇದನ್ನು ಕೇಳಿದ್ವಿ. ಆಗ ನಾನು ಹೇಳಿದೆ ಹಾಂ ಹೌದು ಹೌದು ಅಂತ. ಹಿ ಲುಕ್ ಬ್ಯಾಕ್ ಅಟ್ ಮೀ ಆ್ಯಂಡ್ ಹಿ ಸೆಡ್ ವಾಟ್ ಆರ್ ಆಲ್ ಆಫ್ ಯು ಆರ್ ಡೂಯಿಂಗ್. ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಈಸ್ ನಮ್ಮ ಮುಂದೆ ಬರೋ ಪೀಳಿಗೆ ನಮ್ಮನ್ನ ಬ್ಲೇಮ್ ಮಾಡ್ತಾರೆ ಈ ಪ್ರಾಬ್ಲಮ್ಸ್ಗೋಸ್ಕರ. ಅವತ್ತು ನಾನು ಯೋಚನೆ ಮಾಡಿದೆ, ಇಲ್ಲ ಇದು ಇಟ್ ಈಸ್ ದ ಟೈಮ್ ದಟ್ ವಿ ಕನ್ವರ್ಟ್ ದಿಸ್ ಇನ್ ಟು ದ ಬ್ರ್ಯಾಂಡ್. ಮತ್ತೆ ಇದರಿಂದ ನಾಟ್ ಓನ್ಲಿ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್ ಚೆನ್ನಾಗಿ ಯೂಸ್ ಆಗುತ್ತೆ, ಅಲ್ಲದೆ ಕಾರ್ಬನ್ ಎಮಿಷನ್ಸು ಕಮ್ಮಿ ಆಗುತ್ತೆ. ಈ ನಿಮ್ಮ ಹೆಸರಿದೆಯಲ್ಲ ಯುನಿರೆಕ್, ಇದು ತುಂಬಾ ಯೂನಿಕ್ ಆಗಿದೆ. ಇದ್ರ ಹಿಂದಿನ ಯೋಚನೆ ತುಂಬಾ ಸಿಂಪಲ್ ಯೋಚನೆ ಸರ್. ನಾವು ಯಾವಾಗಲೂ ಗೌರ್ಮೆಂಟ್ಸ್ನ ಬ್ಲೇಮ್ ಮಾಡ್ತೀವಿ, ಕಾರ್ಪೊರೇಷನ್ಸ್ನ ಬ್ಲೇಮ್ ಮಾಡ್ತೀವಿ, ಸೊಸೈಟಿನ ಬ್ಲೇಮ್ ಮಾಡ್ತೀವಿ, ಕಸನ ಯಾರು ಕ್ಲೀನ್ ಮಾಡಲ್ಲ ಅಂತ. ನಾವು ಮತ್ತೆ ನೀವು ಏನು ಮಾಡೋದಿಲ್ಲ. ಸೊ ಯುನಿರೆಕ್ ಸ್ಟ್ಯಾಂಡ್ಸ್ ಫಾರ್ ಯು ಆ್ಯಂಡ್ ಐ ರಿಸೈಕಲ್. ಪ್ರತೀಕ್ ಅವರು ತುಂಬಾ ಫ್ಯಾಷನಬಲ್. ನೀವೇ ಹೇಳಿ ಬಟ್ಟೆ ಹೆಂಗಿದೆ ಅಂತ. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಮತ್ತೆ ಅವರು ಯುವನೈ ಅಂತ ಹೇಳಿ ನಾನು ಸೇರ್ಸ್ಕೊಂಡೇ ಬಿಟ್ಟಿದೆ. ಇದು ನನ್ನ ಕೆಲಸ ಕೂಡ ಹೌದು. ಆದ್ರೆ ಇಲ್ಲಿ ಸುಂದ್ರಿ ಅಂತ ಬರ್ದಿದಿರಲ್ಲ, ಪ್ರಾಜೆಕ್ಟ್ ಸುಂದ್ರಿ, ಇದು ಬೇರೆ ರೇಂಜ್ ಇಂದ. ಹೌದು, ಇದರಲ್ಲಿ ಬೇರೆ ಇನ್ನೊಂದೇನು ಮಾಡಿದೀವಿ ಅಂದ್ರೆ, ನಮ್ಮ ಉಳಿದಿರೋಂಥ ಬಟ್ಟೆಗಳೇನಿರುತ್ತೆ ಅದನ್ನ ನಾವು ಒಂದು ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಕೊಟ್ಬಿಡ್ತೀವಿ. ಆ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಈ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ನ ಮಾಡ್ತಾರೆ, ಮತ್ತೆ ನಾವು ಅವರನ್ನು ಸುಂದರಿ ಅಂತ ಕರಿತೀವಿ. ಸೊ ದಿಸ್ ಎಂಟೈರ್ ಪ್ರಾಜೆಕ್ಟ್ ಇಸ್ ಡೆಡಿಕೇಟೆಡ್ ಟು ಮೈ ಗ್ರ್ಯಾಂಡ್ ಮದರ್. ಅಂದ್ರೆ ಇವ್ರ ಲೈಫ್ ಅಲ್ಲಿ ಅವಾಗವಾಗ ಒಂದು ಡಿವೈನ್ ಇಂಟರ್ವೆನ್ಷನ್ ಬರುತ್ತೆ, ಅದು ಇವರಿಗೆ ದಾರಿ ತೋರಿಸಿ ಹೊರಟೋಗುತ್ತೆ. ಕಪಿಲ್ ಅವರೇ, ನಾವು ಕೇಳ್ಪಟ್ವಿ ಒಬ್ಬ ಮಿನಿಸ್ಟರ್ ಕೂಡ ನಿಮ್ಮ ಬಟ್ಟೆಗಳನ್ನ ಧರಿಸಿದ್ರು ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮಗೆ. ಹೌದು, ಸೊ ದಿಸ್ ವಾಸ್ ಫೆಬ್ರವರಿ 2022. ನನ್ನ ಕಾಂಪಿಟೇಟಿವ್ ಬ್ರ್ಯಾಂಡ್ನ ಜಾಕೆಟ್ನ ಮೋದಿ ಅವರು ಹಾಕೊಂಡಿದ್ರು, ರೀಸೈಕಲ್ಡ್ ಪೆಟ್ ಬಾಟಲ್ಸಿಂದ ಮಾಡಿರುವಂಥದ್ದು. ಆಗ ನನಗನ್ನಿಸ್ತು, ಅರೆ ಇವರಂತೂ ಹಾಕೊಂಡಿದ್ದಾರೆ, ಈಗ ನನ್ನ ಜಾಕೆಟ್ಸ್ನ ಯಾರು ಹಾಕೋತಾರೆ ಅಂತ. ಆಗ ನಾನು ನೋಡಿದೆ ಆನ್ಲೈನಲ್ಲಿ ಯಾವ ಮಿನಿಸ್ಟ್ರು ಸರಿ ಹೋಗ್ತಾರೆ ಇನ್ ಕೇಸ್ ಆಫ್ ಸೈಜಿಂಗ್. ಆಗ ನಾನು ಯೋಚಿಸೋವಂಥದ್ದು ಬೇಕಾಗಿರಲ್ಲ, ಇದು ಇವ್ರಿಗೆ ಫಿಟ್ ಆಗತ್ತೋ ಇಲ್ವೋ ಅಂತ. ನಾನು ಡೆಲ್ಲಿಗೆ ಹೋಗುವಂಥ ಒಂದು ಕೆಲಸ ಬಂತು. ಸೊ ಐ ಕ್ಯಾರಿಡ್ ಅ 40 ಸೈಜ್ ಜಾಕೆಟ್. ನನಗೆ ಗೊತ್ತಿರಲಿಲ್ಲ, ನನಗೆ ಯಾರು ಗೊತ್ತಿರಲಿಲ್ಲ ಅವನೇ ಪೊಲಿಟಿಕಲ್ ಸೈಡ್. ರಾತ್ರಿ ಹೋಗಿ ನೋಡಿದೆ ಆನ್ಲೈನಲ್ಲಿ ಡಾಕ್ಟರ್ ಜೈಶಂಕರ್ ಎಲ್ಲಿರ್ತಾರೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಟ್ 8 o'clock ಐ ವಾಸ್ ಅಟ್ ಇಸ್ ಗೇಟ್. ನಾನು ಹೋಗಿ ಹೇಳಿದೆ ನನಗೆ ಫಾರಿನ್ ಮಿನಿಸ್ಟರ್ನ ಮೀಟ್ ಮಾಡಬೇಕು ಅಂತ. ಅವ್ರ ಮಾಲಿ ಇದ್ರು ಅಲ್ಲಿ. ಅವ್ರು ಹೇಳಿದ್ರು ನೀವು ಮಾಡ್ತಿರೋದು ಸರಿ ಇಲ್ಲ. ನಾನು ಹೇಳಿದೆ ಹೌದು, ನನ್ಗೆ ಗೊತ್ತಿದೆ ಇದು ಪ್ರೋಟೋಕಾಲ್ ಅಲ್ಲ ಅಂತ. ಆಗ ಅವ್ರ ಮಾಲಿ ಹೊರಗಡೆ ಬಂದು ಹೇಳಿದ್ರು ನನಗೆ, ಸರ್ ಹೇಳಿದ್ರು ನೀವು ಇವರ ಆಫೀಸು ಸೌತ್ ಬ್ಲಾಕಲ್ಲಿದೆ, ನೀವು ಹೋಗಿ ಅಲ್ಲಿ ಜಾಕೆಟ್ನ ಕೊಡಿ ಅಂತ. ಐ ಆಮ್ ವಾಕಿಂಗ್ ಇನ್ ದ ಮಾರ್ನಿಂಗ್ 8:30 ಗಂಟೆಗೆ ಟು ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಆಫೀಸ್. ಇಬ್ರು ಬಂದ್ರು, ಅಲ್ಲಿ ಆಫೀಸ್ ಓಪನ್ ಮಾಡಿದ್ರು. ನಾನು ಹೇಳಿದೆ ಫಾರಿನ್ ಮಿನಿಸ್ಟರ್ಗೆ ಕೊಡಬೇಕು ಅಂತ. ಅವ್ರು ಯಾರಿಗೋ ಫೋನ್ ಮಾಡಿದ್ರು, ಸಮ್ಮನ್ ಕೇಮ್, ಪಿಕ್ಡ್ ಅಪ್ ದ ಜಾಕೆಟ್ ಅಂಡ್ ಲೆಫ್ಟ್. ಆಫ್ಟರ್ ದಟ್ ಈಗ ಇನ್ಸ್ಟಾಗ್ರಾಮ್ ಟೈಮ್ ಅಲ್ವಾ, ನಾನು ಅವ್ರನ್ನ ಸ್ಟಾಕ್ ಮಾಡಕ್ಕೆ ಶುರು ಮಾಡಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಶುಕ್ರವಾರ ದಿನ ನಾನು ಹೋಗಿ ಅವ್ರಿಗೆ ಜಾಕೆಟ್ನ ಕೊಟ್ಟೆ. ಮಂಡೇ ಮಾರ್ನಿಂಗ್ ಹಿ ವೋರ್ ಇಟ್ ಫಾರ್ ಸಮ್ ಆನ್ಲೈನ್ ಮೀಟಿಂಗ್ ಆ್ಯಂಡ್ ಐ ಕ್ಯಾನ್ ಓನ್ಲಿ ಸೇ ದಟ್ ಐ ಆಮ್ ಗ್ರೇಟ್ಫುಲ್ to the people whom we call politicians, but actually they are the leaders in true sense, that they thought an ordinary person nu kuda ee tara acknowledge ಮಾಡಬಹುದು ಅಂತ. He is going out to the world. He should be able to say that ಇದು ನಾವು ಇಂಡಿಯಾದಲ್ಲಿ ಮಾಡಿರೋದು ಅಂತ, ಮತ್ತಿದು ಫುಲ್ಲಿ ಇಂಡಿಯನ್ ಮೇಡ್ ಪ್ರಾಡಕ್ಟ್. ಅದು ವೇಸ್ಟ್ ಟು ವಂಡರ್. ಮತ್ತು ಎಷ್ಟು ರೆಸಿಲಿಯನ್ಸ್ ಇರೋ ಸ್ಟೋರಿ ಸರ್. ಅಬ್ಸಲ್ಯೂಟ್ ಪರ್ಸಿವರೆನ್ಸ್ ನ ಸ್ಟೋರಿ. ಪ್ರತಿಯೊಬ್ಬ ಆಂಟರ್ಪ್ರಿನರ್ ಇವರಿಂದ ಕಲಿಬೇಕು. ಯಾರಿಗಾದ್ರೂ ಕನ್ಸಿದ್ರೆ ಅದನ್ನ ಹೇಗೆ ಪರ್ಸಿವಿಯರ್ ಮಾಡೋದು ಅಂತ. ಯು ಆರ್ ಅ ಪಿನಕಲ್ ಆಫ್ ಇಟ್ ಅಂಡ್ ಯು ರಿಯಲಿ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು. ಐ ಕ್ಯಾನ್ ಗಿವ್ ಯು ಹ್ಯಾಂಪರ್ಸ್. ಹ್ಯಾಂಪರ್ಸ್? ವಾವ್. ಯಾ, ವಿ ಕಾಲ್ ಹ್ಯಾಂಪರ್ಸ್. ನಮಗೋಸ್ಕರ ಗಿಫ್ಟ್ ತಂದಿರೋದಾ? ಖಂಡಿತ. ಟೈಟಲ್ಸ್ಗೋಸ್ಕರ. ಅರ್ಚನಾ ಹಾಕೋತೀರಾ ಅದನ್ನ? ಖಂಡಿತ. ಯಾಕೆ?
ಯಾಕೆ ಡೌಟಾ? ಅರ್ಚನಾ ತುಂಬಾ ಫ್ಯಾಷನಬಲ್ ಇದಾರೆ. ಮೊದ್ಲು ಪ್ರತೀಕ್ ಫ್ಯಾಷನಬಲ್ ಅಂತ ಹೇಳ್ಬಿಟ್ಟು ಇವಾಗ ನನ್ ಮೇಲೆ ಹೇಳ್ತಿದಿರಲ್ಲ. ಆದ್ರೆ ನಾವ್ ನೋಡ್ಬೇಕಾಗಿರೋ ವಿಷಯ ಏನಂದ್ರೆ ಆ ಟೀ ಶರ್ಟ್ ಮೇಲೆ ಪಿಕಲ್ ಬಾಲ್ ಅಂತ ಬರ್ದಿದ್ದಾರೆ. ಟಾರ್ಗೆಟ್ ಮಾರ್ಕೆಟ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಕಪಿಲ್ ಅವರು ಮತ್ತೆ ನಾನು ಈಗಾಗಲೇ ಭೇಟಿ ಆಗಿದ್ದೀವಿ, ಮತ್ತೆ ಅವ್ರ ಟಿ ಶರ್ಟ್ ಕೂಡ ನನ್ನ ಹತ್ರ ಇದೆ, ಪಿಕಲ್ ಬಾಲ್ದೆ. ಓಹೋ, ವಾ, ಅರ್ಜುನ್, ನೀವು ಯಾವ ಫೌಂಡರ್ನ ಮೀಟ್ ಮಾಡಿಲ್ಲ ಅದನ್ನ ಹೇಳಿ ನಮಗೆ. ಅಯ್ಯೋ ಅವ್ರಿಬ್ಬರನ್ನ ಇಲ್ಲಿ ಕರೀರಿ. ಈ ಟೈಟನ್ಸ್ ಏನಿದಾರಲ್ಲ ದಿನ ಪೂರ್ತಿ ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಸರ್, ಇದು ಪ್ಯೂರ್ ಶೋ. ಇವ್ರು ಇವಾಗ ಕಾರ್ಡ್ ತೆಗೆದು ಸ್ವೈಪ್ ಮಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಎಲ್ರಿಗೂ. ಥ್ಯಾಂಕ್ ಯು. ನಂದೊಂದು ಕ್ವೆಶ್ಚನ್ ಇದೆ ನಿಮ್ಗೋಸ್ಕರ. ಲೈಕ್, ನಿಮ್ಗೆ ಕಸ್ಟಮರ್ಸ್ ನ ಫೀಡ್ಬ್ಯಾಕ್ ಹೇಗ್ ಬರುತ್ತೆ ಯಾವಾಗ್ಲೂ, ಎಸ್ಪೆಷಲಿ ರಿಪೀಟ್ ಕಸ್ಟಮರ್ಸ್? ಈ ಸಮಯ ನಮ್ಮ ಕಸ್ಟಮರ್ ರಿಟರ್ನ್ ರೇಟ್ ಅಟ್ ಅವರ್ ವೆಬ್ಸೈಟ್ 18 ಇಂದ 20 ನಡುವೆ ಇದೆ. ಸರಿ, ಹಾಗಾದ್ರೆ ಒಂದ್ಸಲಿ ನಾವು ಮಾರ್ಕೆಟ್ ಡಿಮ್ಯಾಂಡ್ ಕೂಡ ನೋಡ್ಬಿಡೋಣ. ಈಗ ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ಅಂತ ನಿಮ್ಮ ಪ್ರಕಾರ ನಮಗೆ ತಿಳಿಸಿಕೊಡಿ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಆಲ್ಮೋಸ್ಟ್ 50-50 ಅನ್ನಿಸ್ತಾ ಇದೆ. 55% ಜನಕ್ಕೆ ಅನ್ನಿಸ್ತಾ ಇದೆ ಹೌದು ಈ ಪ್ರಾಡಕ್ಟ್ ಬೇಕು ಅಂತ. ಇನ್ನು 45% ಜನ ಇದು ಇಲ್ದೆಲ್ಲನೂ ಜೀವನ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಆಸ್ಕ್ನ ಒಂದ್ಸತಿ ಕೇಳ್ಬಿಡಿ. ನಾನು ಆಸ್ಕ್ ಇರೋದು 75 lakhs ಫಾರ್ 1% ಇನ್ ದ ಕಂಪನಿ. ಸೊ ಅದೇ ನೀವು ವ್ಯಾಲ್ಯೂಯೇಷನ್ ಏನ್ ಮಾಡಿದಿರಲ್ಲ ಈಗ, ಹೌದು 75 crores, ಹೌದು ರೈಟ್? ಹೌದು. ನಿಮ್ಮ ಬರ್ನ್ ರೇಟ್ ಎಷ್ಟಿದೆ ಮಂತ್ಲಿ? ಬರೀ ಆನ್ಲೈನ್ ನಲ್ಲಿ ನನ್ನ ಬರ್ನ್ ಬಂದ್ಬಿಟ್ಟು 2 ಇಂದ 3 ಲಕ್ಷ ಇರುತ್ತೆ ಪರ್ ಮಂತ್. ನಮ್ದು ಲಾಸ್ಟ್ ಇಯರ್ ಟರ್ನ್ ಓವರ್ ಬಂದು 10.5 crores. ಅದರಲ್ಲಿ ನಮ್ಮ ನೆಟ್ ಪ್ರಾಫಿಟ್ ಬಂದು 25 ರಿಂದ 30 ಲಕ್ಷ ರೆಕಾರ್ಡ್ ಆಗುತ್ತೆ. 30 ಲಕ್ಷ? ಯಾ. ಅದೇ 30 ಲಕ್ಷಕ್ಕೆ ನೀವು 75 crores ಕೇಳ್ತಿದ್ದೀರಲ್ವಾ ವ್ಯಾಲ್ಯೂಯೇಷನ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅರ್ಥ ಆಗ್ತಿಲ್ಲ. ಸರ್, ನಾನು 30 ಲಕ್ಷದ ಮೇಲೆ 5 crores ನ ವ್ಯಾಲ್ಯೂಯೇಷನ್ ಮಾಡಿಲ್ಲ. ನನ್ನ ಲಾಸ್ಟ್ ಇಯರ್ ಟರ್ನ್ ಓವರ್ ಬಂದು 10.5 crores ಇದೆ. ಈ ವರ್ಷ 4 ತಿಂಗಳ ಟರ್ನ್ ಓವರ್ 4 ಕೋಟಿ ಆಗಿದೆ. ವಿ ಆರ್ ಆಲ್ ಸೆಟ್ ಟು ಅವರ್ ಗೋಲ್ ಇಸ್ ದಟ್ ದಿಸ್ ಇಯರ್ ವಿ ವಿಲ್ ಅಚೀವ್ 20 crores ಆಫ್ ಬಿಸ್ನೆಸ್. ಕನ್ಸರ್ವೇಟಿವ್ಲಿ ನಾನು ಯೋಚನೆ ಮಾಡಿರೋದಂದ್ರೆ 15 ಕೋಟಿ ಅಂತೂ ಖಂಡಿತ ಆಗತ್ತೆ. ಸೊ ನೀವು ಫ್ಯೂಚರ್ ಸೇಲ್ಸ್ ಅಲ್ಲಿ 5 times ಇಂದ ಮಲ್ಟಿಪಲ್ ಮಾಡಿದಿರಾ? ನಾನು ಫ್ಯೂಚರ್ ಸೇಲ್ಸ್ ಫ್ಯೂಚರ್ ಡಿಸ್ಕೌಂಟ್ ಮಾಡಿ 5 times ಮಲ್ಟಿಪಲ್ ತಗೊಂಡಿದ್ದೀನಿ. ನೀವು ಇದನ್ನ ಕೂಡ ಅಸ್ಯೂಮ್ ಮಾಡ್ತಾ ಇದ್ದೀರಾ ನಿಮ್ಮ B2C ಸೇಲ್ ಯುವೆರೆಕ್ ಅಲ್ಲಿ ಹೆಚ್ಚು ಕಮ್ಮಿ 4 ರಿಂದ 5 ಕೋಟಿ ದುಡಿಬಹುದಾ ಈ ಸರಿ ಯುನಿರೆಕ್? ಮತ್ತೆ ನಿಮ್ಮ B2B ಸೇಲ್ 10 ರಿಂದ 12 ಕೋಟಿ ಅಲ್ವಾ? ಹೌದು, 10 ರಿಂದ 12 ಕೋಟಿ. B2B ಸೇಲ್ಸ್ ಅಲ್ಲಿ ಮಲ್ಟಿಪಲ್ 1 ರಿಂದ 2 ಪಟ್ಟು ಆಗ್ಬೋದಷ್ಟೇ, ಅದು ಅದಕ್ಕಿಂತ ಜಾಸ್ತಿ ಏನಾಗಿರಲ್ಲ. ಆಗೋದಿಲ್ಲ. ಐ ವುಡ್ ಸೇ ಅದು ನೀವು B2B ರೆವಿನ್ಯೂ ಮೇಲೆ ಇಷ್ಟು ಮಾರ್ಜಿನ್ ಇರಕ್ಕಾಗಲ್ಲ. ಒಂದ್ ಪಟ್ಟು ತಗೋಬಹುದು ನಾವು. ಬಟ್ ನೋಡಿ, ನಮ್ಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಬ್ರ್ಯಾಂಡ್ ಹಾ. ಬಿಸ್ನೆಸ್ ಅಲ್ಲಿ ನಿಮ್ಗೆ ವ್ಯಾಲ್ಯೂಯೇಷನ್ ಸಿಗುತ್ತೆ. ಹಾ, ಕರೆಕ್ಟ್. ನಿಮ್ಗೆ B2B ಅಲ್ಲಿ ಅದು ಸಿಗೋದೇ ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮ 75 crores ಆಫ್ ವ್ಯಾಲ್ಯೂಯೇಷನ್ ಇದೆಯಲ್ಲ, ನನಗೆ ತುಂಬಾ ಜಾಸ್ತಿ ಸಂದೇಶ್ ಅನಿಸ್ತಾ ಅವರೇ, ಇದೆ. ನೀವೇ ಹೇಳಿ ಈ ಕಂಪ್ನಿಗೆ ಎಷ್ಟು ವ್ಯಾಲ್ಯೂಯೇಷನ್ ಕೊಡ್ಬೋದು? ಸಂದೇಶ್ ಸರ್, ನೀವು ಒಬ್ರು ಟೈಟನ್ ಆಗಿದ್ದೀರಾ, ನಿಮ್ಗೆ ಕೇಳಬೇಕು. ನೀವೊಂದು ಆಫರ್ ಕೊಡಿ. ಅದೇ ಸರ್, ಆಫರ್ ಯಾವಾಗ ಕೊಡ್ತೀವಿ ಅಂದ್ರೆ ನಾವಿಬ್ರು ತುಂಬಾ ಹತ್ರ ಬಂದಾಗಲ್ವಾ ಆಫರ್ ಕೊಡೋಕ್ಕಾಗೋದು. ಅದೇ ನೀವು ಈಗ ಹ್ಯಾಂಡ್ ಶೇಕ್ ಬಗ್ಗೆ ಮಾತಾಡೋಕ್ ಬಂದ್ರೆ ನನ್ನ ಪ್ರಕಾರ ಇದು ತುಂಬಾ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಇದೆ. ಅದೇ ಇವರ ರೆವೆನ್ಯೂ ಜಾಸ್ತಿ ಆಗ್ತಿದೆ, ಕಂಗ್ರ್ಯಾಚುಲೇಷನ್ ಫಾರ್ ದೆಮ್. ಆದ್ರೆ ಇವತ್ತು ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರಿ, ಅರ್ಚನಾ ಅವರೇ, ನೀವು ನೀವೇನಾದ್ರೂ ಇದನ್ನ ದೊಡ್ಡ ಕಂಪ್ನಿಯಾಗಿ ಮಾಡ್ಬೇಕು ಅಂದ್ರೆ, ಹಾಗಿದ್ರೆ ಬರೀ 16 ಅಥವಾ 24 ಗಂಟೆ ಸ್ನಾನ ಮಾಡುವಾಗ ಮಲ್ಕೊಂಡಿದ್ದಾಗ್ಲೂ ಕೂಡ ನೀವು ಯುನಿರೆಕ್ ಬಗ್ಗೆ ಯೋಚನೆ ಮಾಡ್ತಾ ಅದ್ರ ಮೇಲೆ ಕೆಲಸ ಮಾಡಿದ್ರೆ ಆಗ ದೊಡ್ಡ ಕಂಪ್ನಿ ಆಗತ್ತೆ. ಅವಾಗ ನಿಮ್ಗೆ ಒಳ್ಳೆ ವ್ಯಾಲ್ಯೂಯೇಷನ್ ಸಿಗತ್ತೆ. ಆದ್ರೂ 5x ತುಂಬಾನೇ ಜಾಸ್ತಿ ಆಗತ್ತೆ. ಫಾರಿನ್ ಅಪ್ಯಾರಲ್ B2C ಇದು. ಸೊ ಅದಕ್ಕೋಸ್ಕರ ನಿಮ್ ಜೊತೆ ನಾನು ಕೈ ಜೋಡ್ಸಕ್ ಆಗಲ್ಲ ಇವತ್ತು. ಐ ಆಮ್ ನಾಟ್ ಕನ್ವಿನ್ಸ್ಡ್. ಯುವರ್ ಹಾರ್ಡ್ ವರ್ಕ್ ಪರ್ಸಿವರೆನ್ಸ್ ಇಸ್ ಗ್ರೇಟ್. ನಾನು ನಿಮ್ಗೆ ಮೊದಲೇ ಕಂಗ್ರ್ಯಾಚುಲೇಟ್ ಮಾಡಿದ್ದೀನಿ ಆ ವಿಷಯಕ್ಕೆ. ಬಟ್ Thank you. ಐ ವುಡ್ ವಾಂಟ್ ಟು ಸ್ಟೇ ಔಟ್ ಆಫ್ ಇಟ್. ಥ್ಯಾಂಕ್ ಯು. ನನ್ಗನ್ಸುತ್ತೆ there is a style in t-shirts, a behavior in t-shirts, and a connection and community in t-shirts which doesn't go with the traditional sleeveless jacket or Nehru jacket. ನಾನು ಕಸ್ಟಮರ್ ತರ ಮಾತಾಡ್ತಿದ್ದೀನಿ. So just based on that feedback, but I do think that you have a way to go. So congratulations for your effort. I would like to sit out from the investment. Last word to the D2C expert. ಈ ಫ್ಯಾಷನ್ ಇಂಡಿಯಾದಲ್ಲೇ ತುಂಬಾ ದೊಡ್ಡ ಕಾಂಪಿಟೇಟಿವ್ ಮಾರ್ಕೆಟ್ D2C ನಲ್ಲಿ. ಸೊ 20-30% ಇನ್ನು ಹೆಚ್ಚು ತಗೊಳ್ಳೋದು, ಕಸ್ಟಮರ್ ಜಾಸ್ತಿ ಪೇ ಮಾಡೋ ರೀತಿ ಮಾಡೋದು ಫಾರ್ ಪ್ಲೇನ್ ಟಿ ಶರ್ಟ್ಸ್, ಪ್ಲೇನ್ ಪೋಲೋಸ್, ಪ್ಲೇನ್ ಜಾಕೆಟ್ಸ್ ತುಂಬಾ ಕಾಂಪ್ಲೆಕ್ಸ್ ವಿಚಾರ ಇದು. ನನ್ನ ವ್ಯೂ ಏನು ಅಂತಂದ್ರೆ, ನೀವು ಇದ್ರ ಮೇಲೆ ಫೋಕಸ್ ಮಾಡಬೇಕು. ನೀವು ಜಾಕೆಟ್ ಆದ್ರೂ ಮಾಡಿ ಅಥವಾ ಟಿ ಶರ್ಟ್ಸ್ ಆದ್ರೂ ಮಾಡಿ, ಅದೆಲ್ಲ ಬೇಸಿಕ್ಸ್ ಅಲ್ಲಿ ಬರುತ್ತೆ. ತುಂಬಾ ಬ್ರ್ಯಾಂಡ್ಸ್ ಬೇಸಿಕ್ಸ್ ಮಾಡ್ತವೆ.
ಅಲ್ಲಿ ನೀವು ಗೆಲ್ಲಬಹುದು. ಬ್ರ್ಯಾಂಡ್ ರೀತಿ ಸೆನ್ಸಸ್ ಮತ್ತೆ ಮಾರ್ಚ್ ಅಲ್ಲಿ ಚೆನ್ನಾಗಿರುತ್ತೆ ಬಿಕಾಸ್ ದೇ ಆರ್ ಮೂವಿಂಗ್ ಅವೇ ಫ್ರಮ್ ಲೋಗೋಸ್. ಸೊ ಈ ರೀಸನ್ ಇಂದಾಗಿ ನಾನು ಇವತ್ತು ನಿಮ್ ಜೊತೆ ಕೈ ಜೋಡ್ಸೋಕೆ ಆಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ಇಯರ್ ನೀವು ಇನ್ನೂ ಗ್ರೋ ಆಗ್ತೀರಾ ಮತ್ತೆ ಬ್ರ್ಯಾಂಡ್ ಕೂಡ ಬೆಳೆಯುತ್ತೆ. ಆಗ ಹೋಪ್ಫುಲಿ ವಿ ಕ್ಯಾನ್ ಮೀಟ್ ಅಗೇನ್. ಶೋರ್. ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಶೋಗೆ ಯು ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.